ಹೆಂಗೆ ಅಂತಂದ್ರೆ ನಮ್ಮ ತಾಯಿ ನನ್ನೊಟ್ಟಿಗೆ ಎಷ್ಟು ಮಾತಾಡ್ತಾರೋ ಅಷ್ಟೇ ಯಶ್ ಸರ್ ಅವ್ರ ಜೊತೆಲಿ ಸಂಪರ್ಕದಲ್ಲಿದ್ದಾರೆ. ನಾನು ನಮ್ಮ ಸಿಸ್ಟರ್ ಮೊನ್ನೆ ಮಾತಾಡ್ತಿರ್ಬೇಕಾದ್ರೆ ನಾವು ಅವ್ರ ಸ್ಕೆಡ್ಯೂಲ್ ಹೆಂಗಿರುತ್ತೆ ಅಂತ ನಮಗೆ ಗೊತ್ತಲ್ಲ ಸರ್. ಸೊ ಅದಕ್ಕೆ ನಾನು ನಿಧಾನಕ್ಕೆ ಫೋನ್ ಮಾಡೋಣ ಅಂತಿದ್ದೀನಿ. ಸೊ ಅವರೆಲ್ಲ ಗೊತ್ತು ಈಗೆಲ್ಲ ಪರ್ಯಟನೆ ಎಲ್ಲ ಏನೇನಿರುತ್ತೆ. ಸೊ ಒಂದು ನ್ಯಾಷನಲ್ ಸಿನಿಮಾ ಅದು, ಅವ್ರ ಪ್ರೆಷರ್ ಹೆಂಗಿರುತ್ತೆ ಅಂತ ಗೊತ್ತು. ನಿಧಾನಕ್ಕೆ ಮಾತಾಡೋಣ ಸಿನಿಮಾ ಬಗ್ಗೆ ಅವ್ರ ಹತ್ರ ಅಂತ ಅಂದ್ಬಿಟ್ಟು ನಾನಿದ್ದೆ. ಸರಿ, ನಾನು ಇದನ್ನ ನಮ್ಮ ಸಿಸ್ಟರ್ ಹತ್ರ ಹಂಚ್ಕೊಂಡೆ. ಸೊ ಅದಕ್ಕೆ ಆಮೇಲೆ ಮಾಡೋಣ ಅಂತಿದ್ದೆ. ನೀನು ಹಿಂಗಂತೀಯ, ಅಮ್ಮ ಏನೋ ಸಿನಿಮಾ ನೋಡ್ಬಿಟ್ಟು ವಾಯ್ಸ್ ನೋಟ್ ಬಿಟ್ಟಿದ್ದಾರೆ, ಅದಕ್ಕೆ ಅವ್ರು ರಿಪ್ಲೈ ಮತ್ತೆ ವಾಯ್ಸ್ ನೋಟ್ ಬಿಟ್ಟಿದಾರಂತೆ. ಹೌದು, ಅದಾಗ ನಡೀತಾನೆ ಇದೆ ಅಂತೆ ನಿರಂತರವಾಗಿ. ಸೊ ನಾನು ಏನಂಗಂದೆ ಅಂದ್ರೆ ಅವ್ರಿಗೆ ಎಷ್ಟು ಪ್ರೀತಿ ಇದ್ರೆ ನಮ್ಮ ಮನೆಯಲ್ಲಿ. ನನಗೆ ಯೂಶಲಿ ಸರ್ ನಮ್ಮ ಸಿನಿಮಾ ಶೂಟಿಂಗ್ ನೋಡಿ, ಆ್ಯಕ್ಚುಲಿ ಬೆಳಗ್ಗೆಯಿಂದ ಪ್ರಮೋಷನ್ ಅಂತ ಬರ್ತಿದ್ದಂಗೆನೆ ನಾನು ಯಾರ ಫೋನು ಎತ್ತಕ್ಕಾಗ್ತಾ ಇಲ್ಲ ಬೆಳಗ್ಗೆಯಿಂದ. ಸೊ ಇಂಥ ಪರಿಸ್ಥಿತಿಲಿ ಇದ್ರೂ ಈಗ ಆ ಥರದೊಂದು ಸಿನಿಮಾ ಮಾಡಿರೋವಂಥ ಒಬ್ಬ ವ್ಯಕ್ತಿ ಎಷ್ಟು ಎಷ್ಟು ಟೈಟ್ ಆಗಿರುತ್ತೆ ಅವರ ಸ್ಕೆಡ್ಯೂಲ್ ಅವ್ರಿಗೆ. ಅಯ್ಯೋ ಶರಣ, ನೀನು ಹೆಂಗಂತೀಯ, ಅಮ್ಮಂಗೆ ಇವರೊಂದು ವಾಯ್ಸ್ ನೋಡ್ಬಿಡ್ತಾರಂತೆ, ಅವರೊಂದು ವಾಯ್ಸ್ ನೋಡ್ಬಿಡ್ತಾರಂತೆ. ಸೊ ಹಿಂಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇರೋವಂಥವ್ರು. ಹಿಂಗಾಗಿ ನನ್ನ ಫ್ಯಾಮಿಲಿದೇ ಇನ್ನೊಂದು ಪ್ರಾಜೆಕ್ಟ್ ಆಗ್ತಿದೆ ಅನ್ನೋ ಅಷ್ಟೇ ಖುಷಿ ನನಗೆ.